ಎಸ್ ಸರ್, ಆಗಿದೆ ಸರ್. ಅದಕ್ಕೆ ಇನ್ನೊಂದು ಪಿಕ್ಚರ್ ಮಾಡ್ತಾ ಇದೀವಲ್ಲ 3 ಜನ ಜೊತೆ. ಅದೇ ಅಲ್ವ ಸರ್ ಅದಕ್ಕೆ ಆನ್ಸರ್. ವರ್ಕೌಟ್ ಆಗಿದ್ದಕ್ಕೆ ತಾನೇ 2ನೇ ಪಿಕ್ಚರ್ ಜೊತೆಗೆ ಮಾಡ್ತಿರುತ್ತೆ ಸರ್. ಓವರ್ ಆಲ್ ನೋಡಿದ್ರೆ 100% ಬಿಸ್ನೆಸ್ಸು ಮೊದಲು ಥರ ಇಲ್ಲ. ಅಂದರೆ ಎಂಟೈರ್ ಇಂಡಸ್ಟ್ರಿ ಆಗಿ ನೋಡಂಗೆ ಹೋದರೆ ಗ್ಯಾರಂಟಿ ಮೊದಲು ಥರ ಇಲ್ಲ. ಬಟ್ ಅದಕ್ಕೆ ಯಾವುದು ಸಿನಿಮಾದು ಅಥವಾ ಕಾರಣ ಅಂತ ಅಲ್ಲ. ಐ ಥಿಂಕ್ ಮಾರ್ಕೆಟ್ ಸ್ವಲ್ಪ ಡೌನ್ ಆಗಿದೆ. ನಾರ್ಮಲಿ ನೀವು ಎಲ್ಲೇ ಯಾವುದೇ ಬೇರೆ ಇಂಡಸ್ಟ್ರಿ ನೋಡಿದ್ರು ಮಾರ್ಕೆಟ್ ಡೌನ್ ಆದಾಗ ಒಂಚೂರು ಇದಾಗುತ್ತೆ. ಬಟ್ ಐ ಥಿಂಕ್ ಚೆನ್ನಾಗಿರೋ ಪಿಕ್ಚರ್ ತೊಗೊಂಡಿದ್ದಾರೆ ಸರ್. ಪಿಕ್ಚರ್ ಕಲೆಕ್ಷನ್ನು ಥಿಯೇಟ್ರು ಬಂದಿದೆ. ಇಲ್ಲ ಆ ಥರ ಏನಿಲ್ಲ. ಆಮೇಲೆ ಆ್ಯಕ್ಚುಲಿ ನೀವು ನೋಟಿಸ್ ಮಾಡಿದ್ರೆ ಈಗ ಕೆಲವು ಸಿನಿಮಾ ಆಗ್ತಿದೆ ಸರ್. ಆಗ್ತಿಲ್ಲ ಅನ್ನೋಕ್ಕೆ ಕಾರಣ ಅಂತಂದಿಲ್ಲ. ಒಳ್ಳೆ ಸಿನಿಮಾಗಳು ಕೊಡಬೇಕು ಅವರು ಬಂದು, ಯಾಕಂದರೆ ಎಲ್ಲರಿಗೂ ನೀಡಿದೆ. ಈಗ ಚಾನಲ್ ಆಗಲಿ ಅಥವಾ ಡಿಜಿಟಲ್ ಹಳೆ ಪಿಕ್ಚರ್ ಎಷ್ಟು ವರ್ಷ ಇದು ಮಾಡೋಕ್ಕಾಗಲ್ಲ. ಒಳ್ಳೆ ಪಿಕ್ಚರ್ ಕೊಟ್ಟರೆ ಎಲ್ಲರಿಗೂ ವ್ಯಾಪಾರ ಮಾಡೋದು ಯಾಕೆ ಸರ್? ದುಡ್ಡು ಮಾಡ್ಕೊಳ್ಳೋಕ್ಕಿಲ್ಲ ಸರ್. ಅವ್ರು ತೊಗೊಂಡಾಗ ಅವ್ರಿಗೆ ಇದಾಗ್ತಿದ್ರೆ ಪ್ರಾಫಿಟ್ ಆಗ್ತಿದ್ರೆ ಇನ್ನೊಂದು ಬಂದು ಪಿಕ್ಚರ್ ತೊಗೋತಾರೆ. ಆ್ಯಂಡ್ 100% ನೀವು ಹೇಳ್ದಂಗೆ ನಾವು ಈ 3 ಜನದ್ದು ಸೇರಿ ಆಗಿದೆ ಅನ್ನೋ ಕಾರಣನೇ ನೆಕ್ಸ್ಟ್ ಪಿಕ್ಚರ್ ಮಾಡ್ತಿರೋದು ಜೊತೆ. ಹೌದು, ಫಸ್ಟ್ ಟೈಮ್ ಅವರು ಅಂದರೆ ಅವ್ರದ್ದು ಫಿಲ್ಮೋಗ್ರಫಿ ನೋಡಿರಿ PRKದಲ್ಲಿ ತುಂಬ ಕಂಟೆಂಟ್ ಬೇಸ್ ಮಾಡಿದ್ದಾರೆ. ಆಮೇಲೆ ಅಪ್ಪು ಸರ್ ಅವಾಗಿಂದನೂ ಈಸ್ ಬ್ಯಾಕ್ಡ್ ಕಂಟೆಂಟ್. ಇದರಲ್ಲೂ ಕಂಟೆಂಟ್ ಇದೆ, ಇಲ್ಲ ಅಂತಲ್ಲ. ಮೋರ್ ಕಮರ್ಷಿಯಲ್ ಕಂಟೆಂಟ್ ಇದೆ ಕಂಪೇರ್ಡ್ ಟು ಅವರ್ ಪ್ರೀವಿಯಸ್ ಫಿಲ್ಮ್ಸ್. ಬಟ್ ಎಸ್, ಎಲ್ಲದಕ್ಕೂ ಒಂದು ಮೊದಲನೇದಂತ ಇರುತ್ತಲ್ವ. ಅವ್ರು ಫಸ್ಟ್ ಟೈಮ್ ಅವರು PRKಯಿಂದ. ಬಟ್ ವಜ್ರೇಶ್ವರಿ ಮಾಡಿರೋ ಕಮರ್ಷಿಯಲ್ ಸಿನಿಮಾಸ್ ನಾವು ಯಾರೂ ಮಾಡೇ ಇಲ್ಲ. ಸೊ ಏನು ಅವ್ರಿಗೂ ಏನು ಫಸ್ಟ್ ಟೈಮ್ ಏನಲ್ಲ. ಪಕ್ಕಾ ಬಂದ್ವಿ. ಈಗ ಹೇಳಿದ್ರು ಸರ್, ನಮ್ಮ ಮೇಡಮ್ಗೆ ಹೇಳಿದ್ವಲ್ಲ ಶಾರದಾ ಮೇಡಮ್ಗೆ, ಮಳೆ ಕೆಲವು ಏನಾಯಿತು ಈಗ ಮಾರ್ಚಲ್ಲಿ ಕೆಲವು ನೀವು ಲಾಸ್ಟ್ ವೀಕ್ ಆಫ್ ಮಾರ್ಚ್, ಏಪ್ರಿಲ್ ಫಸ್ಟ್ ವೀಕಲ್ಲಿ ಮಳೆ ಬಂದಿರೋದ್ರಿಂದ ಕೆಲವು ದಿನ ಶೂಟಿಂಗ್ ಆಗಲಿಲ್ಲ. ಆವತ್ತಿನ ದಿನ ಇದ್ದಿದ್ದು ಆರ್ಟಿಸ್ಟ್ ಕಾಂಬಿನೇಷನ್ ಮತ್ತೆ ನಮಗೆ ಸಿಕ್ಕಲಿಲ್ಲ. ಅದು ಎಲ್ಲ ಜೊತೆಗೆ ಈಗ ಅತುಲ್ ಸರ್ ತುಂಬ ಬ್ಯುಸಿ ಇದ್ರು. ಅತುಲ್ ಕುಲಕರ್ಣಿ ಅವ್ರು ಮಾಡಿದ್ದಾರೆ ಪಿಕ್ಚರಲ್ಲಿ. ಆಮೇಲೆ ತಾರಾ ಬಳಗ ಬಗ್ಗೆ ಮಾತಾಡಬೇಕು ಇದರಲ್ಲಿ. ಅತುಲ್ ಕುಲಕರ್ಣಿ ಆಗಲಿ, ಸಂಪದ, ಇಲ್ಲಿ 3 ಜನ ಇವರು ಲೀಡ್ ಬಿಟ್ಟು, ಅತುಲ್, ಆದಿತ್ಯ ಅವರು, ಜಾಲಿ ಜಾಕ್, ಸಾಧು ಕೋಕಿಲ, ಪುನೀತ್ ರುದ್ರನಾಗ್, ಡಾಕ್ಟರ್ ಸೂರಿ, ಹರಿಣಿ, ಶ್ರುತಿ ಮೇಡಮ್, ಶ್ರುತಿ ಮೇಡಮ್ ಮಾಡಿದ್ದಾರೆ. ತುಂಬ ಜನ ಆಮೇಲೆ ರಾಹುಲ್ ದೇವ್ ಶೆಟ್ಟಿ ಅಂತ, ಪೂರ್ಣಚಂದ್ರ ಮೈಸೂರು ಇದ್ದಾರೆ. ರಾಹುಲ್ ದೇವ್ ಶೆಟ್ಟಿ ಅಂದ್ಬಿಟ್ಟು ಅವರು ಜಾಣ ಮತ್ತು ಮಹಾಕ್ಷತ್ರಿಯ ಸಿನಿಮಾದಲ್ಲಿ ಮಾಡಿದರು. ತುಂಬ ವರ್ಷದ ನಂತರ ಅವರು ಮತ್ತೆ ಸಿನಿಮಾ ಮಾಡ್ತಿದ್ದಾರೆ. ತುಂಬ ಜನ ಇದ್ದಾರೆ. ತಾರಾ ಬಳಗ ತುಂಬ ದೊಡ್ಡದಾಗಿದೆ ಸರ್ ಅದರಲ್ಲಿ. ಸೊ ಆ ಡೇಟ್ಸ್ಗಳು ಮಿಸ್ ಮ್ಯಾಚ್ ಆಯಿತು ಮತ್ತೆ ಬರೋಷ್ಟಾಗಿ. ಇನ್ನೊಂದು ಅಗೇನ್ ನಮಗೆ ಬ್ಲೇಮ್ ಅಂತಂದರೆ ಐ ಥಿಂಕ್ ಆವಾಗ ಪ್ಲ್ಯಾನ್ ಮಾಡಿದಾಗ ಕರೆಕ್ಟಾಗಿತ್ತು ಸರ್. ಅನ್ಅವಾಯ್ಡಬಲ್ ಸರ್ಕಮ್ಸ್ಟೆನ್ಸಸ್. ನಾನು ಮಳೆ ನಿಲ್ಲಿಸು ಅಂದರೆ ಹಂಗೆ ನಾನು ನಿಲ್ಸೋಕೆ ಆಗ್ತಿರ್ಲಿಲ್ಲ. ಆಗ್ತಿದೆ ಸರ್. ಮಲ್ಟಿಪಲ್ ಚಾನಲ್ಸ್ ಜೊತೆ ಮಾತುಕತೆ ನಡೀತಿದೆ. ಅಲ್ಲ ಹಾಗೇನಿಲ್ಲ, ಮಾತುಕತೆ ನಡೀತಿದೆ. ಎಲ್ಲ ಚಾನಲ್ಸ್ ಜೊತೆ ಮಾತುಕತೆ ನಡೀತಿದೆ. ಒನ್ಸ್ ಫೈನಲ್ ಆದರೆ ನಾವೇ ಅನೌನ್ಸ್ ಮಾಡ್ತೀವಿ. ಆ ಥರ ನಮ್ಗೆ ಯಾರೇನು ಆ ಥರ ಹೇಳಿಲ್ಲ ಸರ್. ಐ ಡೋಂಟ್ ನೋ. ಏನೇನೋ ಉಟ್ಕೊಳ್ಳೋದು ಸರ್, ಆ ಥರ ಏನು ಹೇಳಿಲ್ಲ ಸರ್.